ತಾಳಲಿಲ್ಲ. ಕೃಷ್ಣಾಚಾರ್ಯ ಹೇಳಿದ್ರು, ಎದೆಗೆ ಬರುತ್ತಂತೆ ಜಗದಂಬ ಲೋಕ ಸಂತೋಷವಾಗಿದೆ, ಅದರಿಂದ ನನಗೆ ಬರೀ ಕೇಳಬೇಕು ಗೊತ್ತಿಲ್ಲ, ಕುಣಿದಲ್ಲದೆ ನಾನು ತಾಳಲಿಲ್ಲ. ಕೂಡಿ ಆಡಿ ಕುಣಿದಾಡಿದರೆ ಕೇಳಬಲ್ಲೆನೆ ಇತ್ತಲ್ಲ. ನನ್ನ ಗೆಳೆಯ ಶಿವಪ್ಪ ನನಗೂ 1955ರಿಂದ ಇವತ್ತಿನವರೆಗೆ ನಾಳೆ ಹೇಗೋ ಅಂತ ಯೋಚನೆ ಮಾಡಬೇಕಾಗಿಲ್ಲ, ಹೀಗೆ ಇರುತ್ತೆ. ನಾವು ಸ್ನೇಹಿತರು, ನಾವು ಪರಸ್ಪರ ಹಿತೈಷಿಗಳು ಕೇಳ್ತೇವೆ. ಈ ಶಿವಪ್ಪ ನನ್ನ ದೃಷ್ಟಿಯಲ್ಲಿ ವಿಚಿತ್ರವಾದ ಭವಿಷ್ಯ ಸಾಹಿತ್ಯ ಅಲ್ಲ. ಅವ್ರು ಹೇಗೆ ಇಷ್ಟು ಒಳ್ಳೆಯ ಒಳಗೆ ಕೊಡಕ್ಕೆ ಸಾಧ್ಯ ಆಯಿತು? ನಮ್ಮ ಗುರುಗಳು ಪ್ರಭುಶಂಕರ್ ಅಂತ ಇದ್ದರು. ಪ್ರಭುಶಂಕರ್ ಅಂಥ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ. ಇವತ್ತಿಗೂ ನಮಗೆ ಯಾರು ಮಾತಾಡಿದ್ರು ಕೂಡ ತಕ್ಷಣ ಅವರದೇ ಕೇಳ್ಕೊಂಡು ಕೃಷ್ಣಗೌಡ ಮಾತಾಡಲ್ಲ. ಅವನಿಗೆ ಏನು ಹೇಳಬೇಕು ಅಂತ ಅನಿಸುತ್ತೆ ಅಂದರೆ, ಕೃಷ್ಣಗೌಡರಿಗೆ ಹೇಳಿದ್ದೆ ನಾನು, ಒಳ್ಳೆ ಮಾತಾಡಪ್ಪ, ಜನ ಮಾಡ್ತೇವೆ ಇಷ್ಟು ಜನ ಮಾತಾಡೋದು ಹೇಳಿದ್ದೆ, ಅಷ್ಟು ಚೆನ್ನಾಗಿ ಮಾತಾಡೋದು ಹೇಳಿದ್ದಿಲ್ಲ. ಅಂದರೆ ನನ್ನ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಬೆಳೆಯಿದೆ ಗೌರವ ಇದೆ. ಐ ಆಮ್ ದಿ ಮಾಸ್ಟರ್ ಆಫ್ ಮೈ ಸೋಲ್, ಐ ಆಮ್ ದಿ ಕ್ಯಾಪ್ಟನ್ ಆಫ್ ಮೈ ಶಿಪ್. ಅಂದರೆ ಹೇಳ್ತಾರೆ, ಐ ಆಮ್ ದಿ ಕ್ಯಾಪ್ಟನ್ ಆಫ್ ಮೈ ಶಿಪ್, ಐ ಆಮ್ ದಿ ಮಾಸ್ಟರ್ ಆಫ್ ಮೈ ಸೋಲ್. ನನ್ನ ಬದುಕಿ ರಾವಿನ ನಾನು ಇದನ್ನು ಕಟ್ಸ್ಕೊಟ್ಟರು ಡಾಕ್ಟರ್ ಪ್ರಭುಶಂಕರ್. ಎಲ್ಲೋ ತಾಯಿ ಕರ್ಕೊಂಡು ಒಟ್ಟಿಗೆ ನನ್ನ ತಾಯಿ ಕರ್ಕೊಂಡು ಅವ್ರು ಕರೆದು ಅನ್ನ ಹಾಕಿ, ಬರೀ ಮಾತಾಡಿಲ್ಲ, ಅನ್ನ ಹಾಕಿ ಅಷ್ಟೇ ಗೌರವವನ್ನು ತೋರಿಸಿದಂಥ ವ್ಯಕ್ತಿ ಇದ್ರೆ ಪ್ರಭುಶಂಕರ್. ಅಂಥವ್ರು ಕಾಡಕ್ಕೆ ಸಾಧ್ಯ ಇಲ್ಲ. ಅವರ ಸೋದರಿ ಬಂದಿದ್ದಾರೆ ಇವತ್ತು. ಅದರಿಂದ ಜಲ ನೀರು ತುಂಬಿಕೊಂಡಂಥ ಒಂದು ವ್ಯಕ್ತಿತ್ವ ಅವತ್ತು ನಾನು ಮೊದಲಿಗೆ ಆಗ್ತದೆ. ಮತ್ತೆ ಶಿವಪ್ಪ, ನಾನು ಈಗ ದೇವರು ಅಂತ ಹೇಳಿ ಮಾತ್ರ ಅಲ್ಲ, ಅನುಬಂಧದವರು ಅಂತ ಹೇಳಿ ಇವರು ಬದುಕಿನಲ್ಲಿ ನೋಡಿ. ಈಗ ನಮ್ಮಿಬ್ಬರ ಬಗ್ಗೆ ಒಂದು ಒಪ್ಪಂದ ಆಗಿತ್ತು, ದುರದೃಷ್ಟ ಅದು ನಡೀಲೇ ಇಲ್ಲ. ಏನಂದ್ರೆ, ನಮ್ಮಿಬ್ಬರಲ್ಲಿ ಯಾರ ಒಪ್ಪಿಗೆ ಸತ್ತರೆ, ಮುಂಚೆ ಸತ್ತರೆ ಇನ್ನೊಬ್ಬರು ಅವ್ರ ಮೇಲೆ ಬರೀಬೇಕು ಅಂತ, ಮುಂಚೆ ಸತ್ತರು ಅವ್ರ ಮೇಲೆ ಇನ್ನೊಬ್ಬರು ಬರೀಬೇಕು ಅಂತ. ಈಗ ಬೇರೆ ಹೇಳ್ತಾ ಇಲ್ಲ, ಎಷ್ಟು ವರ್ಷ ಹೋಯ್ತು ಅನಿಸುತ್ತೆ. ಅಂದ್ರೆ ಸ್ನೇಹದಲ್ಲಿ ಅದು ಏನೋ ಒಂದು ಗೊತ್ತಿರುತ್ತೆ. ಆರಾದರೆ ಅವರ ಒಳಬಾಳು ಬೇರೆಯುವುದು, ಒಡೆ ಬೇರೆ ಒಳಬಾಳು ಬೇರೆ. ಕೈ ಬಂದಿರಲಿಲ್ಲ, ಕೆಳಗೆ ಹೋಗಿ ಸೈಕಲ್ ಬಂದು ಮಾಡ್ಬೇಕಿಲ್ಲ. ಇದಕ್ಕೆ ಕೈ ತಯಾರಿ ಮಾಡಿ ಆರಾದರೆ ಯಾವನಾದ್ರೂ ಆಗಲಿ ಅವರ ಒಳಬಾಳು ಬೇರುವುದು. ಒಳಬಾಳು ಅಂದ್ರೆ ಅಂತರಂಗ ಜೀವನ ಇದ್ರೆ ಅದು ಬೇರೆ. ಇನ್ನೊಂದು ಅರ್ಥ ಇರ್ಬೇಕಲ್ಲಿ, ಬಾಳುವುದು ಕತ್ತಿದ್ದ ಖಡ್ಗ. ದಕ್ಷಿಣ ಜಿಲ್ಲೆಯಲ್ಲಿ ಬಾಳುವುದು ಖಡ್ಗ ಅಂತ ನೋಡಿ. ಒಳಬಾಳು ಬೇರುವುದು, ಆರಾದರೆ ಅವರ ಒಳಬಾಳು ಬೇರುವುದು. ಒರೆ ಬೇರೆ, ಒರೆಬಾಳು ಬೇರೆ. ಒರೆ ಬೇರುವುದು ಕತ್ತಿ ಯಾವುದು ಕೂಡ ಅದು ಒಳಗಡೆ ಇರುತ್ತೆ, ಅದರ ಮೇಲೆ ಕವಚ ಇರುತ್ತೆ. ಒರೆ ಬೇರೆ, ಒಳಬಾಳು ಬೇರೆ. ಜೋದಾಗಿ ತೋರಿದರೆ ಒಂದಾಗಿ ಕೂಡುವುದು, ಜೋದಾಗಿ ತೋರಿದರೆ ಒಂದಾಗಿ ಕೂಡುವುದು. ಅದರಂತೆ ಬಾಳುವೆಯ ಗೋರೆ ಬದುಕಿನ ಪುಟ ಹೀಗೆ ಇರ್ತೈತೆ. ಅಂದರೆ ನಮ್ಮ ತನವನ್ನ ಅವರು ಕೂಡ ಉಳಿಸ್ಕೊಳ್ಬೇಕು, ಬೇರೆ ಜೊತೆ ಅಷ್ಟೇ ಸರಿಸಾಗಿ ಬೆಳಿಬೇಕು ಅಂತ ಇರ್ತದೆ ಅರ್ಥ.
ಶಿವಪ್ಪ ನಾನು ಹೀಗೆ ನಾನು ಇಷ್ಟು ಪ್ರೀತಿಯಿಂದ ಮಾತಾಡ್ಸಲು ಬರಲಿಲ್ಲ, ಬಹಳ ಒಂದು ಕಾಯ್ಗಳು ಮತ್ತೆ ಶಬ್ದಗಳು ಬರೋದಕ್ಕೆ ಕನ್ನಡ ಬರುತ್ತೆ, ದಡ್ಡ ಅಂತ ಬರುತ್ತೆ. ಆ ಶಬ್ದೋತ್ತಿರಲಿ ಏನಕ್ಕೆ ಇಷ್ಟಪಡೋದು ನಾನು ಸ್ನೇಹ ಅಂದರೆ ಸ್ವರ್ಗದಲ್ಲಿ ಇಂಥ ಸ್ನೇಹ ಇದೆಯೇ ಹೇಳ್ತಾರೆ. ಈ ಸ್ವರ್ಗಕ್ಕೆ ಹೋದ್ರೆ ಹೇಳ್ತಿರಲ್ಲ ಸುಖ ಅಂತ ಎಲ್ಲಿದೆ ಅಲ್ಲಿಂದ ಇಲ್ಲೇ ಸಿಗೋದು. ಈ ಲೋಕದಲ್ಲಿ ಸ್ನೇಹಿತರು ಹೋದರೆ ಇಲ್ಲೇ ಇರೋದು, ಅವರ ಅಂತರಂಗ ಆ ರೀತಿ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಸ್ನೇಹಿತರ ಬಗ್ಗೆ ಹೇಳುವಾಗ ಸಂಬಂಧಿಗಳ ಬಗ್ಗೆ ಹೆಚ್ಚಿನ ಒಂದು ಯಾಕೆಂದ್ರೆ ಅವ್ರಿಗೆ ಕಾರಣನೇ ಇರಲ್ಲ, ಸ್ನೇಹಕ್ಕೆ ಕಾರಣ ಏನು ಹೇಳೋಣ, ಅದೊಂದು ಬಂಧ ಅಂತರದಲ್ಲಿ ಬರ್ತದೆ. ಯಾರಾದರೇನು ಅವರ ಒಳಬಾಳು ಬೇರಿದೆ, ಹೊರೆ ಬೇರೆ ಒಳಬಾಳು ಬೇರೆ, ಜೋರಾಗಿ ತೋರಿದರೆ ಎದ್ದೆದ್ದರೆ ಒಂದಾಗಿ ಸೇರುವುದು, ಅದರಂತೆ ಬಾಳುವೆ ಎಂಬುದೇ ನಿಮ್ಮ ಜೀವನ ಅದು. ನನ್ನದು ನನ್ನದು ಅಂತ ಹೇಳ್ತಾ ಇದ್ದೀವಿ, ಲೋಕ ಪ್ರಪಂಚದ ಜೊತೆ ಇರ್ತೀವಿ ನಾವು. ಅದರಿಂದ ಹಿರಿಯರ ಬಗ್ಗೆ ಆಗಲಿ ಒಂದೇ ತರ ತಿಳ್ಕೊಂಡು, ಯಾರು ಹಿರಿಯರು ಪ್ರಪಂಚ ಚರ್ಚೆಗೆ ಪಾಠ ಹೇಳ್ತಾರೆ, ಬೇರೆ ಬಗ್ಗೆ ಹೇಳಿದ್ದು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬೇರೆ ಮತ್ತು ಪಾಠಿಗೆ ಸ್ನೇಹ ಜಾಸ್ತಿ, ಇದು ಸಿಟ್ಟು ಜಾಸ್ತಿ. ಹೋಗಿ ಬರುತ್ತೆ ಏನು ಅಜ್ಜ, ಇದು ಯಾಕೆ ಕೂಡ ತೆಗಿತಿ ಅಂದರು. ಹೋಗಿ ಬರುತ್ತೆ ಏನು ಅಜ್ಜ, ನಿನ್ನ ಬಾಳು ನಡೆಯಿರಲಿ. ಹೋಗಿ ಬರುತ್ತೆ ಏನು ಅಜ್ಜ, ನಿನ್ನ ಕಾಗಿನ ಬಾಳು ನನ್ನ ಜೊತೆಗಿರಲಿ. ಆದರೆ ಕಣ್ಣಿಗೆ ಮಾತ್ರ ಅದು ಬೀಳದಿರಲಿ. ಧೂಳು, ನಿನ್ನ ಬಾಳದ ಧೂಳು ಆದರೆ ಕಣ್ಣಿಗೆ ಬೀಳ್ತದೆ. ಭವಿಷ್ಯವನ್ನು ಹಾಡುವಂಥದ್ದು ನನ್ನ ಬದುಕನ್ನ ನಾನೇ ಅನುಭವಿಸ್ಕೊಳ್ಬೇಕು, ನಾನೇ ಅದಕ್ಕೆ ಜವಾಬ್ದಾರ. ಅದಕ್ಕೆ ಆ ರೀತಿ ಬದುಕಬೇಕು. ಶಿವಪ್ಪ ನಾನು ಹೀಗೆ ಬದುಕಬೇಕು. ಎಷ್ಟು ಜ್ಞಾಪಿಸೋದು ಅಂದರೆ ಅಷ್ಟಿಷ್ಟ ಅಲ್ಲ. ತುಂಬ ಕಷ್ಟ ಕಾಲದಲ್ಲಿ ಪರಸ್ಪರ ಸಹಾಯ ಮಾಡೋದು. ನನ್ನ ಅಂಬಾರಿಗಿಂತ ಹೆಚ್ಚು ಅವ್ರು ಮಾಡಿದ್ದಾರೆ. ಅದನ್ನು ಹೇಳ್ಕೊಳ್ಳೋಕೆ ಮಾಡಿದ್ದೀನಿ ಅಂತ ಅದು ಹೇಳ್ತಾನೆ. ಇದರಲ್ಲಿ ಇದು ಅಷ್ಟು ಮುಖ್ಯ ಕಾಣೋದಿಲ್ಲ. ಗೆಳೆಯ ಅಂತ ಅವ್ರ ಕರೆಯೋದಕ್ಕೆ ನನಗೆ ಈಗ ಸಾರ್ವಜನಿಕವಾಗಿ ಎಲ್ಲರೂ ಅನ್ನೋದು ಊರಟ್ಟಿ ಊರೆಣ್ಣೆ ವಚನಕಾರ ಹೇಳ್ತಾರೆ, ಊರಟ್ಟಿ ಊರೆಣ್ಣೆ ಉಣ್ಣು ಚೆಂದಾಗೆ ಎತ್ತಿದ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ನಿಮ್ಮತನ ಹೊಂದಿರ್ಬೇಕು. ತಾಯಿಯ ಬಾರೆ ಗಂಡನ ಮುಖವತ್ತವರೆ ಈ ಸ್ವಾರ್ಥ ಇದ್ರು. ಈ ಊರಿನ ಅಯ್ಯೋ ಭಗವಂತ ಪ್ರಪಂಚವನ್ನೇ ಕಾಪಾಡಿದೀಯಾ, ನನ್ನನ್ನು ಕಾಪಾಡಲಾಡಿಯಾ, ಅದಕ್ಕೆ ಮಾಡಬಹುದು. ಅಂದರೆ ವ್ಯಕ್ತಿತ್ವದಲ್ಲಿ ಒಳಗೊಳ್ಳುವಿಕೆ ಶಬ್ದ ಇದೆ, ಇನ್ಕ್ಲೂಸಿವ್ ಬರೋದು. ಅದು ಇದ್ದಾಗ ನಮ್ಮ ಎಲ್ಲರೂ ಸಹಿರಾಗ್ತಾರೆ. ಈ ಬಡರು ಅದು ಇದು ಬರುತ್ತೆ, ಆಪ್ತತೆ ಇರುತ್ತೆ, ನಾನು ಎಂಬುದು ಭಾವ ಇರುತ್ತೆ. ಅದರಿಂದ ನಾನು ನಿಮಗೆ ಮೊದಲು ಹೇಳೋದಿರುತ್ತೆ, ನೀವಾಗಿ ಉಪದೇಶ ಮಾಡಲ್ಲ. ನೀವೇ ಆಗಿರೋದು ಕಲ್ತ್ಕೊಡಿ. ಏನು ಮಾಡೋದು ಅಷ್ಟೇ. ಪ್ರತ್ಯೇಕ ಹೇಳ್ತಾ ಬರೆಯೋದ್ರಿಂದ ಅವ್ರು ಇಂಗ್ಲೆಂಡು ಅಮೆರಿಕ ಎಲ್ಲ ಕೂಡ ಸೌತ್ ಅಮೆರಿಕಕ್ಕೂ ಹೋಗಿದ್ರು. ಅದರ ಸ್ವಂತ ಕಸಿದ ಮುಂದಕ್ಕೆ ಗಂಡ ಹೆಂಡತಿ ಇದ್ದು ಕೂಡ ಸಾಲ ಮಾಡಿ ಆ ದೇಶಗಳಲ್ಲಿ ನಾವು ಬಿಟ್ಟಿ ಕೊಟ್ಟರು ಅಂತ ಹೋಗ್ಬೋದು. ನಾನು 2 ಸಲ ಹೋಗಿದ್ದೀನಿ. ಹಾಗೆಲ್ಲ ನಮ್ಮ ಗುರು ಅಂತಂದರೆ ನನ್ನ ದೃಷ್ಟಿಯಲ್ಲಿ ಅವ್ರನ್ನ ಇದು ಜ್ಞಾಪಿಸ್ಕೊಳ್ಳೋದು ತುಂಬ ಸಂತೋಷ ಆಯಿತು. ಅಂಥ ವ್ಯಕ್ತಿಗಳ ಒಂದು ಕಾವು ಮೈಂಡಲ್ಲಿದ್ದರೆ ಯಾವುದು ಬಿಟ್ಟಲ್ಲ, ನಿಮ್ಮನ್ನು ಯಾವುದು ಬಿಟ್ಟಲ್ಲ. ಸ್ವಾರ್ಥ ಬರೋರಿಗೆ
ಊರಕ್ಕಿ ಊರಣ್ಣೆ ಉಣ್ಣು ಮಾರಿಕವ್ವ ತಾಯಿ ಬಾಳೆ ನನ್ನ ಕಂದನ ಕಾಪಾಡೆ ಮಾರಿಕವ್ವ ಉಣ್ಣು ಅಂತ ಊರಕ್ಕೆ ಅದು ದಾಣ ಕೊಟ್ಟಿದ್ದಲ್ಲ ನೀನು ಊರಕ್ಕಿ ಊರಣ್ಣೆ ಉಂಡು ಮಾರಿಕವ್ವ ತಿಂದು ನನ್ನ ಸಂಸಾರವನ್ನು ಕಾಪಾಡೋದು. ಅಂತಹ ಸ್ವಾರ್ಥಿಗಳೇ ಇದೆ ನನಗೆ ನಾವು ಬದುಕಬೇಕಾಗಿದೆ. ಇಂತಹ ತಮ್ಮನ್ನೇ ನೆರೆಯಾಗಿ ಮಾಡಬೇಕಂತ ವ್ಯಕ್ತಿಗಳಿಗೆ ನಾವು ಬದುಕಬೇಕಾಗಿದೆ. ನನಗೆ ಅದು ಬಹಳ ಗೆಳೆಯರಿದ್ದಾರೆ ಇದರಲ್ಲಿ ತುಂಬ ಜನ ಇದ್ದಾರೆ. ನಾನು ಇಷ್ಟಪಡಿಗಳಲ್ಲಿ ಒಂದು ಕೇಳಿದ್ದೀನಿ ಹಾಸ್ಯದ ಸಂದರ್ಭದ ರಾಸೆ ಅವರ ಅಣ್ಣ ಹೇಳ್ತಾ ಇದ್ರು ನಮಗೆ, ನೋಡಿ ನಾನು ಬಸ್ಸಿಗೆ ಕಾಯ್ತಾ ಇದ್ದೆ, ನಿಮ್ಮ ಬಸ್ ಆಗಲೇ ಕಾಯ್ತಾ ಇದ್ರೆ ಅದು ಯಾವಾಗ ಬಂದು ಆ ಹುಡುಗ ಯಾರ ಮಿತ್ರ ಅಂತ ಎಷ್ಟು ಜನ ಗೊತ್ತಾಗ್ತದೆ ಆ ಬಡ್ಡಿಗಳು ಎಷ್ಟು ಜನ ಗೊತ್ತಾಗ್ತ ನನಗೆ ವಿಷಯದಲ್ಲಿ ಪ್ರೀತಿ ಇದ್ದಾಗ ನಿಮಗೆ ಶಬ್ದ ಕಟ್ಟನೇ ಬರ್ತದೆ. ಇದು ನಾನು ಗಿರಿಯರ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ, ಅದು ಒಳ್ಳೆ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಗೆಳೆಯರು ಬಿಟ್ಬಿಟ್ಟು ನೀಡಿದೆ ಆಗೋಯ್ತು, ಅವರು ಬಹಳ ತಂದು. ಆದರೆ ಈ ಇದೇ ರೀತಿಯ ಭಾವನೆಯನ್ನು ಇರಿಸಿಕೊಳ್ಳೋದು ಸಮಾಜದಲ್ಲಿ ಮಾಡ್ಬೋದಿದೆಯಲ್ಲ, ಅದು ಪ್ರೊಫೆಷನ್ ಕೊಟ್ಟಿದ್ದರು. ಹೊಟ್ಟೆ ಇಲ್ಲೇ ಅರಿತಾ ಇದ್ದವ್ರು ನಾನು ಕಾಲೇಜಲ್ಲಿ ಓದುವಾಗ ಅಷ್ಟು ಸೌಲಭ್ಯ ಇರಲಿಲ್ಲ. ಪ್ರೊಫೆಷನ್ ಹೊಟ್ಟೆಗೆ ಊಟ ಹಾಕಿಸಿ ಹೇಳಿದ್ರು, ನೀನು ಯಾವತ್ತಾದ್ರೂ ಹಸಿವಾಗಿದ್ರೆ ಯಾರು ಊಟ ಸಿಗ್ತಾ ಇದ್ರೆ ನೀರಿಗೆ ಹೋಗಿ ಅವ್ರು ಗಂಟೆ ಹೇಳಿಲ್ಲ, ಬೆಳೆದೇ ಹೇಳಿದೆ. ಅಂದರೆ ಇತರವಾಗಂದ್ರೆ ಊಟ ಹಾಕಿ ಪಾಪ ಹಚ್ಕೊಳ್ಳೋದು ದೊಡ್ಡಾಗ ಅವರಿಲ್ಲ ಅಂತ ಹೇಳಿ ಸರಿ ಅಂತ ಇದು ಕಂಡು ಅರ್ಥಾಂತರ ಅಂತ ಇರ್ತದೆ. ನಿಮಗೆ ಏನು ಅನಿಸುತ್ತೋ ಅದು ಯು ಫೀಲೇ ಹೋಗಿ ಎಲ್ಲೂ ಅದೇ ಕೇಳೋದಿಲ್ಲ. ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ಏನು ಅನಿಸುತ್ತೆ ಅನ್ಸೋದಿಲ್ಲ. ನಾವು ಹಳಗೆ ಕೆಲವು ಅನ್ನಿಸ್ತೀವಿ, ನಾವು ಅನಿಸೋದು ಜಾಸ್ತಿ. ಅನ್ನಿಸೋದ್ರೆ ಕೆಟ್ಟ ಕಾಲ ಬಯಸೋದು ಅಂತ ಚೆನ್ನಾಗಿ ಬರೆಯೋದು, ಅದಕ್ಕೆ ಅರ್ಥ ಚೆನ್ನಾಗತ್ತೆ ನನಗೆ ಅಂತ ಹೇಳ್ತಾರಲ್ಲ. ನಾನು ಹೆಚ್ಚೊತ್ತು ಮಾಡೋಕ್ಕೆ ನನಗೆ ಇಷ್ಟ ಇದೆ, ಇವತ್ತು ಒಂದು ಗಂಟೆಗಾದ್ರೂ ಬರೆಯಬೇಕು ಅಂತ ಅನಿಸುತ್ತೆ. ಆದರೆ ಅಪವಾದವಾದ ಇಟ್ಟು ನನ್ನ ಉಪನ್ಯಾಸವನ್ನ ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಗಿಸಿಲ್ಲ ನನಗೆ ಜೀವ ಅಂದ್ರೆ ಸಾರ್ವಜನಿಕ. ಎಲ್ಲಿ ಹೋದರೂ ಅಮೆರಿಕ ಇಲ್ಲಂತಲ್ಲಿ ಕೂಡ ನನಗೆ ಕೆಲಸ ಕೊಟ್ಟಿದ್ದು. ಅಮೆರಿಕಾದಲ್ಲಿ ಒಂದು ಕಡೆ ನಾನು ಕೆಲಸ ಮಾಡಬೇಕಾಯ್ತು. ಅದೆರಡು ಕಾಲ ಆಗಪ್ಪ ಅಂತ ಹೋಗಿದ್ದು ನೋಡುತ್ತೆ. ಅವರು ಗಂಡ ಇಬ್ಬರು ಅಲ್ಲಿ ಒಂದು ಗಂಟೆ ಹೇಳ್ತೀರಿ. ನನ್ನ ಒಬ್ಬೊಂದೇ ಕರೆದು ಅಮೆರಿಕಕ್ಕೆ ಹೋಗಿ ಫ್ಲಾರಿಡಾಕ್ಕೆ ಹೋಗಿ ಅಲ್ಲಿ 7 ಗಂಟೆ ಬರಬೇಕು. ಎಲ್ಲರೂ ಕೇಳಿದ್ದೀರಿ, ಯಾರಾದ್ರೂ ಕೇಳಿಲ್ಲ, ನಂಬ್ತೀರಾ? ಅಂದರೆ ಏನಾಯ್ತು, ಯಾರು ಬರಲಿಲ್ಲ. ಅದಕ್ಕೆ ಕೇಳಿದ್ರು. ಆಮೇಲೆ ಸಿಬ್ಬ ಇಟ್ಕೊಂಡಿದ್ರು, ಎಲ್ಲೋ ಇಟ್ಸ್ ಎಲ್ಲ ಕನ್ನಡ ಇಷ್ಟಪಡ್ತಾರಲ್ಲ, ಅದಕ್ಕೆ ತರಿಸಿದ್ದ. ಅದು ಬೇರೆ 3 ಗಂಟೆ ಆಗಿತ್ತು. ಆದರೆ 3 ಗಂಟೆ ಕಾರ್ಯಕ್ರಮವನ್ನು ಕಿತ್ತಾಕ್ಬಿಟ್ಟು ನಾನು ಮಾತಾಡ್ತಾ ಆರಂಭ ಹೋಗಿದ್ದೆ. ಒಂದು ದಿವಸ ಇವತ್ತು ಫಿಲಮೂ ಇಲ್ಲ, ಯಾವುದೂ ಇಲ್ಲ, ದಯವಿಟ್ಟು ನೀವು ಮಾತು ಮುಂದುವರಿಸಬೇಕು ಅಂತ. ಮನೇಲಿ ಏನೇ ತೊಂದರೆ ಕಾಣುತ್ತಿಲ್ಲ ನನಗೆ, ಮನೇಲಿ ಏನೇ ತೊಂದರೆ ಕಾಣುತ್ತಿಲ್ಲ ನನಗೆ. ಹೀಗೆ ಇಂತಹ ಪ್ರೀತಿಯನ್ನು ತೋರಿಸ್ತಿದ್ದಾರಲ್ಲ ರಾಮಪ್ಪ ಅವರು, ಅಮೆರಿಕಾದಲ್ಲಿ ಬಹುದೇ ವ್ಯಕ್ತಿ ಹೀಗೆ ನೋಡ್ಕೊತಾರೆ ಅಂದರೆ ನಾನು ಯಾರು ಕೊಟ್ಟು ಈ ಕಡೆ ನನಗೆ ನಾವು ಬದುಕೋದೆಲ್ಲ ಇಟ್ಕೊಡ್ತೀವಿ ಕಾಲೇಜಲ್ಲಿ ಇರಬೇಕು. ಯಾಕೆ ಅಂದರೆ ಅವ್ರದ್ದು ಒಂದು ಸಾಕದೇ ಇದ್ದರೆ, ನಿಮ್ಮನ್ನು ಬೆಳೆಸದೇ ಇದ್ದರೆ, ಇವರಿಗೆ ಅವಕಾಶ ಮಾಡ್ಕೊಳ್ತಾ ಇದ್ದರೆ ನೀವು ಏನು ಮಾಡ್ತೀರಿ? ಏನು ಕೊಡೋಕ್ಕಾಗಲ್ಲ.
ಇನ್ನೊಂದು ಕಡೆ 40 ವರ್ಷಗಳಿಂದ ಕೆಲಸದ ಕಳ್ಳರನ್ನ ಕದಿದು ಕದಿಬರನ್ನ ಆ ಹಾಸ್ಟೆಲ್ಗೆ ಕರೆಸಿ ಅದೊಂದು ಕಡೆ ಕರ್ಕೊಂಡು ರಾಮಮೂರ್ತಿದ್ದವರು ಗೆಳೆಯ ಕರ್ಕೊಂಡು ಅಲ್ಲಿಗೆ ಅದು 12 ರಾಷ್ಟ್ರಗಳಿಂದ ಬಂದು ಕಳ್ಳರು ಅವರೆಲ್ಲ ಅವರು ಕೂಡ ಮಾತಾಡಿ ಹೇಳಿ ನಾನು 40 ನಿಮಿಷ ಮಾತಾಡಿದೆ. ಆಮೇಲೆ ಯಾರೋ ಬಂದು ಕೇಳಿದ್ರು ಅಂದರೆ ಇಂಥ ಜನ ಎಷ್ಟೋದ್ರು ಕೂಡ ನಮಗೆ ಸಿಗೋದಿಲ್ಲ. ಅದೇ ಬಹಳ ಪ್ರೀತಿ ಇರುವುದೇನಂತಂದ್ರೆ ಈ ಜನ ಹೇಳ್ಬೋದು ಅವರು ಒಂಥರ ಅಂಟೋದು ಕರೀತಾರೆ. ಸ್ನೇಹ ಒಂದು ಸ್ನೇಹ ಜಿದ್ದೋತಲ್ಲ ಅಂಟದ್ದು ತುಂಬ ಇದೆಯಲ್ಲ ಅದು ಅಂಟುತ್ತೆ. ಹಾಗೆ ಬದುಕು ಅಂದ್ಕೊಳ್ಬೇಕು. ಬದುಕಿನ ಈ ಎಲ್ಲ ಸೌಲಭ್ಯಗಳನ್ನ ಪಡೆದ ನಾವು ಅದನ್ನು ಕೊಟ್ಟಂತಹ ಸಮಾಜವನ್ನು ಮರಿಬಾರದು. ಮುಖ್ಯ ತಿಳ್ಕೊಳ್ಳೋದು ಕನ್ನಡಿಗರವರು ಎಲ್ಲೋದು ಒಳ್ಳೆಯವರು ಸಂಪಾದಿಸ್ತಾರೆ. ಆದರೆ ಅವ್ರು ನಿಜವಾದ ಬೆಳೆಸ್ತಾರೆ. ಅವರು ಸಾರ್ವಜನಿಕರ ಮುಂದೆ ಯಾರು ಏನು ಮಾಡಲ್ಲ. ನಿಮ್ಮ ಬದುಕು ಹಸನಾಗಲಿ ಅಂತ ಬಯಸೋದು ಅದೇ, ನಿಮಗೆ ಸಹಾಯ ಮಾಡೋದು ಅದೇ, ನನ್ನ ಕೈಯಲ್ಲಿ ಕರ್ಕೊಂಡು ಹಾಗೆ ನಾನು ಹೆಚ್ಚು ಉಪನ್ಯಾಸಕ್ಕೆ 15 ವರ್ಷ ಆಯಿತು. ಅದು ಹೇಳಿದಾಗ ವಿಷಯಕ್ಕೆ ಇದೊಂದು 5 ವರ್ಷ ಮುಂಚೆನೇ ನಿಲ್ಲಿಸಿದೆ. ಚೆನ್ನಾಗಿತ್ತು ಭಾಷೆ ಮಾಡೋ ಕೆಲಸ 5 ವರ್ಷ ಆಯಿತಂದ್ರೆ ಹೇಳಿದ್ದೇ ಇಲ್ಲ. ಈಗ ಸಾಕು ನೀನು ಮುಂಚೆ 10 ವರ್ಷ ಮುಂಚೆಗೆ ನಿಲ್ಲಿಸ್ತಾರೆ. ಜನರು ಬದುಕೋತಾರೆ, ಸಾಯ್ತಾರೆ. ಇಂಥ ವಿವಾದಗಳಿರುವ ವಾತಾವರಣದಲ್ಲಿ ಕಂಡಿದ್ದು ಅದು ಗುರು ಏನು ಮುಡ್ತಿರೋ ನಮ್ಮ ಮನೇಲೆ ಒಂದು ಚೆಕ್ಕಿದ್ದು ಆ ಭಾಗ್ಯ ನನಗಿತ್ತು. ಅಲ್ಲಿ ಗಿಳಿಗಳಿಗೆ ಏನಾಗ್ತದೆ ಬಂದಿರೋದು. ಅಲ್ಲಿ ಹೋಗ್ತಾ ಇದ್ದಾಗ ಯಾರು ಸ್ನೇಹಿತರು ಬಂದು ಮಾತಾಡಿದ್ರು. ಇವರು ಹೇಳಿದ್ರು ಮಿತ್ರ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. 6 ಗಂಟೆ ವಾಕ್ ಮಾಡ್ತಾರೆ, ಮಿತ್ರ 6 ಗಂಟೆ ವಾಕ್ ಮಾಡ್ತಾರೆ, ಉಳಿಸಿ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ಸುಳ್ಳು ಹೇಳ್ತಾರೆ. ನಾವು ಹೋಗೋದು 3 ಗಂಟೆ ವಾಪಸ್ ಬಂದೇ ಬರ್ತೀವಲ್ಲ, ಅದನ್ನೆಲ್ಲ ಕಲಿಯುವುದು ಅಂತ ಅದೆಲ್ಲ ಕಲಿಯುವುದು ಅಂತ ಹೇಳಿ. ಆಮೇಲೆ ಸ್ವಾಮೀಜಿಗಳ ಬಗ್ಗೆ ಒಂದು ಹೇಳ್ತಾರೆ, ಅವರಷ್ಟು ಪರಹಿತಕಾಂಕ್ಷಿ ನಾನು ಎಲ್ಲೂ ಹೋಗಿಲ್ಲ. ಏನ್ರಿ ನನ್ನನ್ನು ಕರೆಸಿ ಹಳ್ಳಿಗಳಲ್ಲಿ ಚಪ್ಪರ ಎಷ್ಟು ಚಪ್ಪರ 30,000 ಜನ 40,000 ಜನ ಕೂತ್ಕೊಂಡಂತ ಚಪ್ಪರದಲ್ಲಿ ಕಟ್ಟಿಸಿ ನನ್ನ ಕೈ ಮಾಡ್ತಿದ್ರು. ಒಂದ್ಸಲ 100 ಜನ ಆಗ್ತಿದ್ರು. ಏನಂದ್ರೆ ನನಗೆ ಬೇಜಾರಾಯ್ತು. ನಾನು ಇಂಥ ಬೆಂಗಳೂರಿಂದ ಹೋಗೋದು 13 ಜನ ಭಾಷೆಕಾರರು ಮಾತಾಡಬೇಕು ಅಂತಂದರೆ ಏನರ್ಥ ಅಂತ ಅವ್ರು ಹೇಳಿದ್ರು. ಹೌದು ಕೂಡ ಎಲ್ಲ ಕೈ ಮುಗಿ ಹೇಳ್ಬಿಟ್ಟು ಅವರು ಮುಂಚೆ ನೋಡಿ ನಮ್ಮಲ್ಲಿ ಗುರುಪಾಲ್ ಸ್ವಾಮಿ ಒಬ್ಬರು ಮಾತಾಡ್ತಾರೆ ನೋಡಿದ್ರೆ ಹಾಗೆ ಕೈಗೆ ಕಲಿಸ್ತೇವೆ. ಅವರೆಲ್ಲ ಒಟ್ಟು 9 ನಿಮಿಷ ಆಮೇಲೆ ಬಿದ್ದರೆ ಅವರು ಎಷ್ಟು ಪ್ರಕರಣ ಕೊನೆ ಪಕ್ಷ 1 ಪ್ರಕರಣ ಒಂದು 1.5 ವರ್ಷಕ್ಕೆ ಕೊನೆ ಪಕ್ಷ ಅಷ್ಟಾರು ಭಾಷೆಗಳು ಅಂತ ನಾನೆಲ್ಲೇ ಸ್ಟೇಜ್ ಹೇಳಿದ್ರೆ ನನಗೆ ಹೇಳ್ತಾರೆ 5 ಗಂಟೆ ಜನ ನಿಂತಿದ್ರು. ಎಲ್ಲ ಹೌದು ಹೀಗೆ ಜನಗಳಿಂದ ನನಗೆ ಸನ್ಮಾನ ಮಾಡಿಸಿದ್ರು. ಇವರೇ ಅಷ್ಟು ದೊಡ್ಡ ಸಭೆಗಳನ್ನ 20,000 30,000 ಸಭೆಗಳನ್ನ ಅಲ್ಲಿ ಕೂತು ಮಾತಾಡಬೇಕು ಅಷ್ಟು ಕೇಳ್ತಾ ಇದ್ದೆ. ಅದಕ್ಕೆ ಸ್ವಾಮಿಗಳು ಎಂತಹ ಯತಿಗಳು ಯಾವುದು ಕೂಡ ಯತಿ ಎಂಬುದು ಉಸಿರ್ತಾಣ ಅಂತಾರೆ. ಯತಿ ಇರೋದು ಉಸಿರ್ತಾಣ, ಮಾತಾಡೋದು ಗಂಟು ಹೊರಡೋದು ಗಂಟೆ. ಈ ಸ್ವಾಮಿಗಳು ನನ್ನನ್ನು ತುಂಬ ಪ್ರೀತಿಯಿಂದ ಕಂಡು ಹೇಳಿ ಕಳಿಸಿ ಎಲ್ಲ ಸಭೆಯು ಅದೇ ಹೋಗು ಮಾತಾಡಬೇಕು. ಇಲ್ಲ ಎಷ್ಟು ವರ್ಷ ಕರೆದರೂ ಜ್ಞಾಪಕ ನನಗೆ ಎಂತೆಂಥ ಚಕ್ರಗಳನ್ನ ಹಾಕ್ಸ್ತಾ ಇದ್ರು. 30,000 ಜನ ಕೂತ್ಕೊಳ್ಳುವಂಥ ಚಕ್ರ. ಅವರಿಗೆ ಇಲ್ಲಿ ಬರೋದು ಮುಖ್ಯ ಅಂತ ಅವ್ರಿಗೆ ಇಂಟರ್ವ್ಯೂಗಳು ಅಷ್ಟೇ ಚರ್ಮಗಳೊಳಗೆ ಕಸಿದ್ರು ಅಲ್ಲಿ ಮಾತಾಡ್ತಿಲ್ಲ.
ಅವರು ಅಷ್ಟೇ, ಇವರು ಅಷ್ಟೇ. ಎಂಥ ಒಂದು ಭವ್ಯ ಪರಂಪರೆಯನ್ನು ನಡೆಸ್ತಾ ಇದ್ದಾರೆ. ಅದು ಜನಹಿತಕ್ಕಾಗಿ, ಯಾವುದಲ್ಲ ಅಲ್ಲ, ಜನ ಬದುಕಬೇಕೆಂದು ಬೇಟೆಯಲ್ಲಿ ಈ ಸಂಸ್ಕೃತಿಯನ್ನು ಅಂತ ಹೇಳ್ತಾರೆ. ರಾಘವಂತ ಹೇಳ್ತಾರೆ, ಜನ ಬದುಕಬೇಕೆಂದು ನಾನು ಮಾತಾಡುತ್ತಿದ್ದು ಅದಕ್ಕೆ ಕಲೆ ಕಾಣಬೇಕು. ಜನ ಬದುಕಬೇಕು, ಜನ ಬದುಕೊಳ್ಳೆ ಆಮೇಲೆ ಶಿವಪ್ಪ ನಮ್ದು ಬೇರೆ ಬೇರೆ ಚೆನ್ನಾಗಿ ನಾನು ಬೇರೆ ತನಕ ತಿಳಿಸಿದ ಬಗ್ಗೆ ಸಂಬಳ ಹೊಂದಿದ್ದಾರೆ. ಇದರಿಂದ ಒಂಥರ ಭಾವನೆ ಇರಲಿಲ್ಲ, ಕೊಡೋರು ನಮ್ಮ ಬದುಕನ್ನೇ ಗೊತ್ತಾಗ್ತಾ ಇರುತ್ತೆ. ಅಂದರೆ ಗೆಳೆತನ ಬಡತನ ಸಿರಿದಾಗ ಕೊಳೆ ತಲುಪೋದಾವೇನ ಎದೆ ಹಿಗ್ಗು ಕಡೆ ಗುಟ್ಟ ಹೇಳ್ತಾರೆ. ಎದೆ ಹಿಗ್ಗು ಇದೆ, ಅಂತರಂಗದಲ್ಲಿ ಒಂದು ಹಿಗ್ಗು ಬರುತ್ತಲ್ಲ, ಅದರ ಬೇಕು. ಅದನ್ನ HK ರಘುನಾಥ್ ಅಂತ ಒಪ್ಪಿದ್ರು, ಬಹಳ ದೊಡ್ಡ ವಿಷಯ. ಅವರು ಭಾರತೀಯ ವಿದ್ಯಾಭವನದಲ್ಲಿ ನನ್ನ ಒಟ್ಟು 100 ಲೆಕ್ಚರ್ಗಳನ್ನು ಮಾಡಿಸಿದ್ರು. ಒಂದಲ್ಲ, ಎರಡಲ್ಲ, 20 ಅಲ್ಲ, 70 ಅಲ್ಲ, 100. ಇದೇ ಭಾರತೀಯ ವಿದ್ಯಾಭವನ ಹಾಲಿದಾಗಿ ಇರಲಿಲ್ಲ, ಅದು ತಯಾರಾಗಲಿಲ್ಲ, ಬೇರೆ ಕಡೆ ಬಂದ. ಈ ಸ್ನೇಹಿತರು ಸದಾದಲ್ಲಿ ಗಣೇಶ್ ಅವನ ಶಿಷ್ಯ ತಿಳ್ಕೊಳ್ಕಂತ ಸಾಧ್ಯತೆ ಹಾಕಿಟ್ಕೊಳ್ಳಿ. ಕೆಲವು ಭಾಗ ಇಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಗೌರವ ಇಟ್ಕೊಂಡು ನಾನೇ ಇಟ್ಕೊಳ್ಳಿ ಅಂತ ಹೇಳೋದಿಲ್ಲ. ಹಾಗೆ ಕರಿಜಿಗಿಯವರು ತುಂಬ ಪ್ರವರ್ಧಮಾನರಾಗಬೇಕಾಗಿದ್ದ, ಆಗಿರುವ, ಅದಕ್ಕೂ ಮುಂದುವರೆದಿರುವ ವ್ಯಕ್ತಿ ಅಂತ ಹೇಳಿ ಅವ್ರ ಇರೋದು. ಕುಮಾರವ್ಯಾಸದಲ್ಲಿ ನಾನು ತುಂಬ ಪ್ರೀತಿ ಇದೆಯಲ್ಲ, ಅದಕ್ಕೆ ಕಾರಣ ಏನಂತೇಳಿಲ್ಲ. ಕಾರಣ ಕೊಟ್ಟಿದೆ ಮುರುಡಿಯಲ್ಲಿ, ಬಸ್ಸಿನಲ್ಲಿ. ಅದಕ್ಕೆ ಈ ಗುರುರಾಜ್ ಕರ್ಜಿ ಮತ್ತು ಅವ್ರ ತಂದೆ ಅಲ್ಲಿ ಅಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಯಾವತ್ತೂ ನೆನಪಿಲ್ಲ. ಆಮೇಲೆ ಯಾರಿದ್ದಾರೆ ಅವತ್ತು ಪುಸ್ತಕಗಳು ಓದೇ ನಿಮಗೆ ಒಂದು ಶ್ರದ್ಧೆಯನ್ನು ಬದುಕನ್ನು ಕಲಿಸಿದರೆ ಒಂದು ಆವರಣವನ್ನು ಕಲಿಸ್ಕೊಳ್ಬೇಕು. ಆ ಆವರಣದಿಂದ ನೀವು ಮನೆಯಲ್ಲಿ ಶುರು ಮಾಡಬೇಕು. ಇವಾಗ ಮನೆಯಲ್ಲಿ ಕತೆ ಕುಮಾರ ಬರ್ತಾರೆ, ಪ್ರತಿನಿತ್ಯ ಓದ್ತಾರೆ. ಪ್ರತಿನಿತ್ಯ ಅಂದರೆ ಪ್ರತಿನಿತ್ಯನೇ ಎಷ್ಟು ಅದು ನೆನಪಿಲ್ಲದೆ ಇರುತ್ತೆ. ನನಗೆ ಕುಮಾರವ್ಯಾಸ ಯಾಕೆ ಕೈ ಬರ್ತಾನೆ ಅಂತಂದ್ರೆ, ಅಂತಹ ಒಂದು ಆಪ್ತತೆ, ಆತ್ಮೀಯತೆ ಅವರಲ್ಲಿದೆ. ಬಿಸುಕು ಹೋದನು ರಥವ ಸಾರಥಿ. ಅವ್ರು ಹೇಳ್ತಾರೆ, ಕರ್ಣನ ಕೊಲ್ಲು ಅಂತ ಹೇಳ್ತಾನೆ ಅರ್ಜುನರಿಗೆ. ಕೃಷ್ಣ ಅವ್ರ ಕೊಲ್ಲೋದ ಹೇಗೆ ಬರಲಿ, ಬಿಸುಟು ಹೋದನು ರಥವ ಸಾರಥಿ. ಶಲ್ಯ ರಥ ಹೋಗಿದ್ದಾನೆ. ವಸುಧೈಗೆ ರಥ ಅದ್ದು ಕೆಳೆದುದು ಭೂಮಿಯಲ್ಲಿ ಸಿಕ್ಕಾಕೊಂಡಿದೆ, ಚರಂಡಿ ಚಕ್ರ ಸಿಕ್ಕಾಕೊಂಡಿದೆ. ನಿಶಿತ ಮಾರ್ಗಣ ಇಲ್ಲ, ಬಾಣಗಳಲ್ಲಿ ಕೈಯಲ್ಲಿ ಹಿಂಗೆ ತರುವುದಿಲ್ಲ, ಧನುಸ್ಸು ಇಲ್ಲ. ಅದರಿಂದ ಎಸುವಡೆ ಏಳುವ ಕೈ. ಕೃಷ್ಣ ಮಕ್ಕಳಿರ್ಬೋದು, ಅಂದರೆ ಈಗ ಹೇಳ್ತೀಯಲ್ಲ, ಎಸುವಡೆ ನನಗೆ ಹೊಡೆಯೋದಕ್ಕೆ ಕೈ ಹೇಗೆ ಬಂದಿರಲಿ ನಿಂದ ಹೇಳು. ಬೆಸಸುವಡೆ ಬನವೆಂದು ಬಂದು ಕೊಲ್ಲು ಹೇಳ್ತೀಯಲ್ಲ, ನಾಚಿಕೆ ಬಂದಿರಲಿ. ಕಾಪಾಡೋದು ಹೇಳಬೇಕು ಅಂತ ಕೊಲ್ಲು ಆಪತ್ತು ದಸಗಿರಾವಣೆ ಹಾಗೆ ಕೆಡುವುದು ವಸುಮಧೀಶನ ನೀತಿ ಅಂತ ಹೇಳಿದೆಯಲ್ಲ. ಆದ್ದರಿಂದ ಋಷಿಗಳ ಅನುಬಂಧದಿಂದ ಕುಂತಿಯ ಬಸವೇ ಎಷ್ಟು ಹತ್ರ ಉಂಟು ಸತ್ಯಕ್ಕೆ ಹತ್ತಿರ ಅಂದ್ರೆ ಋಷಿಗಳ ಅನುಬಂಧದಿಂದ ಕುಂತಿಯ ಬಸವೇ ಉದ್ದೇಶವೇ ನಿಜ. ಕುಂತಿಯ ಬಗೆವಾಗಿ ಇತ್ತಲ್ಲ, ಕುಂತಿ ಬಗ್ಗೆ. ಅದರಿಂದ ಈ ಕಪಟ ಕಾಟಕ ಸಂಸ್ಕೃತನೆ ವಸುಬಲಿಯ ಭಾರವನ್ನು ಹಿಗ್ಗಿಸುವ, ಭೂಮಿ ಭಾರವನ್ನು ಕಳೆಯುವ ಕೃತಿಯಲ್ವ ನನಗೆ ಇಷ್ಟ ಆಗಲಿಲ್ಲ. ಅಲ್ಲಲ್ಲ ಕನ್ನಡದ ಕುಲೋಪಕರಣದಿಂದ ಅಂದರೆ ಒಂದು ತುಳಿದಲಿಲ್ಲ. ಇದು ಭಾರತದಲ್ಲಿ ಬರೋದಿಲ್ಲ, ಸೃಷ್ಟಿ ಪಡ್ಕೊಳ್ತೀನಿ. ಅದು ಅಲ್ಲಿ ಸಭೆ ಇದೆ.
ಅಂದರೆ ಎಂಥ ಆಪ್ತವಾದ ಗಳಿಗೆಗಳಲ್ಲಿ ನಾವು ನಮಗೆ ಸಹಾಯ ಮಾಡೋದನ್ನು ನೆನೆಸ್ಕೊಂಡು ನಾವು ಮುಂದಕ್ಕೆ ತಂದವರು ನೆನಪು. ನೀವು ದಯವಿಟ್ಟು ನಾನು ಎಲ್ಲರಿಗೂ ಬಾಲ್ಯ ನನ್ನ ಬಗ್ಗೆ ಒಳ್ಳೆ ಮಾತಾಡ್ತಿದ್ದೆ, ಅದಕ್ಕೆ ಹೆಸರಿಗೆ ತಗೊಳ್ತಿಲ್ಲ. ನೀವೆಲ್ಲ ಶಿವಪ್ಪದಂತೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಅವ್ನು ಯಾವುದು ಸಣ್ಣ ಕೆಲಸ ಆದರೂ ಕೂಡ ಅದು ಅದ್ಭುತ ಮಾಡ್ತಾರೆ. ನಿರ್ವಹಣೆ ಇದೆಯಲ್ಲ ಅದು ಕಷ್ಟದ ಕೆಲಸ. ಅದು ಶಿವಪ್ಪನಿಗೆ ಅದು ಒಂದು ಕೆಲಸದಿಲ್ಲ. ಅವನಿಗೆ ಇಷ್ಟು ಸಲ ಎತ್ತು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಮಾತಾಡ್ತಿರ್ತೀವಿ ರಾತ್ರಿಯಿಂದ. ಕೊನೆಗೆ ನಿದ್ದೆಗಳು ಕೂಡ ಇಲ್ಲ. ನಿದ್ದೆಗಳನ್ನಾದ್ರೂ ಬೇಕಾಗಬೇಕು ಕೆಲವು ತೂಕಡಿಸ್ಲಾಗ್ತದೆ. ತೂಕಡಿಸೋದು ಯಾಕೆ ಅಂತಂದರೆ ನಮಗೆ ಭಾಷಣ ಇಷ್ಟ ಆಗುತ್ತೆ ಇಲ್ಲ ಅಂತಲ್ಲ, ನಮ್ಗೆ ಅದು ನಿದ್ದೆ ಸರಿಯೇ ಬಂದಿದೆ. ಬಹಳ ಮುಖ್ಯವಾದ ನಿದ್ದೆ. ತುಂಬು ನಿದ್ರೆಗಿಂತ ದೇಹಕ್ಕೆ ಪರಮಾರೋಗ್ಯ ರಾಜಶೇಖರ ಹೋಗಿ ಹೇಳ್ತಾನೆ. ತುಂಬು ನಿದ್ದೆಯಿಂದ ದೇಹಕ್ಕೆ ಪರಮಾರೋಗ್ಯ ನಿಮಗೆ ಕಳ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಬೇಕು. ಸಭೆಗಳಿಲ್ಲ ಅದು ಒಂಥರ ಉತ್ತರ ಆಗುತ್ತೆ. ಯಾವ ಭಾಷೆಗೆ ಸ್ಟೇಜ್ಗಳಿರೋ ಪ್ರತಿಯೊಬ್ಬರು ದಿಗ್ಗಜಗಳೇ. ಏನಂದ್ರೆ ಜೀವಾನಂದವಾಗಿರುತ್ತೆ ಎಲ್ಲರೂ ಬೀಳ್ಕೊಡಿದ್ರು. ಯಶೋಧಾಮನಲ್ಲಿ ಒಂದು ಬರುತ್ತೆ ವೆರಿಕೇಶನ್ ಅವರು, ಎಲ್ಲರೂ ಜೀವಾನಂದವಾಗಿರುತ್ತೆ ಎಲ್ಲರೂ ಬೀಳ್ಕೊಡಿದ್ರು. ನಾನು